ಆದರಣೀಯ ಸನ್ಮಾನ್ಯ ಶ್ರೀ ಸತ್ಯಣ್ಣನವರೇ ಮತ್ತು ಗುರುಗಳು, ಹಿರಿಯರು ಮತ್ತು ಸಮಾಜ ಸೇವಕರಾದಂಥ ಆದರಣೀಯ ಸನ್ಮಾನ್ಯ ಶ್ರೀ ಜಯರಾಮ್ ಸಾಹೇಬ್ರೆ, ಮತ್ತು ಅದೇ ರೀತಿ ಗುರುಗಳಾದಂಥ ಆದರಣೀಯ ಸನ್ಮಾನ್ಯ ಶ್ರೀ ಜಗನ್ನಾಥ್ ಸಾಹೇಬ್ರೆ, ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ನಿಜವಾಗಲೂ ಈ ಕಾವ್ಯಶ್ರೀ ಫೌಂಡೇಶನ್ ಮಾಡ್ತಾ ಇರೋ ಕೆಲಸ ಅದು ಹೇಳ್ಕೊಳ್ಳೋ ಅಂಥ ಕೆಲಸ, ಮೆಚ್ಚುವಂಥ ಕೆಲಸ ಮಕ್ಕಳಿಗೆ. ಯಾಕಂದರೆ ನಾವು ಈಗ ಓದ್ತಾ ಇರೋರು, ನೀವೇನು ನಿಮ್ಮ ಪ್ರಪಂಚ ಜ್ಞಾನ ಏನೂ ಗೊತ್ತಿಲ್ಲ ಈ ಏಜಲ್ಲಿ. ಜಸ್ಟ್ ಲೈಕ್ ನೀವೇನಂದರೆ ಒಂದು ಕಲ್ಲು ಮಾದರಿ ಅಷ್ಟೇ. ನೀವು ಜಸ್ಟ್ ಲೈಕ್ ಎ ರಾಕ್, ನೀವೊಂದು ಕಲ್ಲು ಮಾದರಿ. ನಿಮಗೆ ಕಣ್ಣುಗಳಿಟ್ಟು ಬಾಯಿ ನಿಮ್ಮನ್ನ ಒಬ್ಬ ಮನುಷ್ಯನಂಗೆ ಮಾಡ್ತಾರಲ್ಲ ಗುರುಗಳು, ಅವರು ಬಹಳ ಪವಿತ್ರವಾದಂಥ ಗುರುಗಳು. ಗುರುಗಳನ್ನ ಯಾವತ್ತೂ ನೀವು ನಿಮ್ಮ ಜೀವಮಾನದಲ್ಲಿ ಗುರುಗಳನ್ನ ಮಾತ್ರ ಯಾವತ್ತೂ ನೀವು ತಿಳ್ಕೋಬೇಕು. ನಿಮ್ಗೆ ಪಾಠ ಮಾಡಿದಂಥ ಗುರುಗಳು, ನಿಮಗೆ ವಿದ್ಯೆ ಕಲಿಸಿದಂಥ ಗುರುಗಳನ್ನ ಯಾವತ್ತೂ ಮರಿಬಾರ್ದು. ಮತ್ತೆ ವಿದ್ಯೆ ಅನ್ನೋದು ಈ ಪ್ರಪಂಚದಲ್ಲಿ ಒಂದು ಸಾಧನೆ. ವಿದ್ಯೆ, ನೀವು ಪ್ರಪಂಚದಲ್ಲಿ ನಿನ್ನ ಹತ್ರ ಏನಾದರೂ ಇರಲಿ, ನಿನ್ನ ಹತ್ರ ಯಾರಾದರೂ ಕಸಿಬಹುದು, ತಗೋಬಹುದು, ಕಿತ್ಕೋಬಹುದು. ಆದರೆ ವಿದ್ಯೆಯನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ವಿದ್ಯೆ ಬಹಳ ಮುಖ್ಯವಾದದ್ದು. ಮನುಷ್ಯನಿಗೆ ವಿದ್ಯೆ ಅಂದ್ರೆ ಕತ್ತಲೆಯಿಂದ ಬೆಳಕಿಗೆ ತರುವ ಸಾಧನೆಯೇ ಒಂದು ವಿದ್ಯೆ. ವಿದ್ಯೆ ಇಲ್ದೋನು ಪಾಪ ಏನಾಗ್ತಾನೆ, ಕಣ್ಣಿಲ್ದಂಗೆ ಆಗ್ತಾನೆ ಪ್ರಪಂಚದಲ್ಲಿ. ಅವನಿಗೇನು ಗೊತ್ತಿರಲ್ಲ, ಯಾರಾದ್ರೂ ಹೇಳಿದ್ರೆ ಕೇಳ್ತಾನೆ. ಆದ್ರೆ ವಿದ್ಯೆ ಇದ್ರೆ ನೀವು ಸಮಾಜದಲ್ಲಿ ಹೆಂಗ್ ಬದುಕಬೇಕು, ನಿಮ್ಮ ಕುಟುಂಬಗಳನ್ನ ಹೆಂಗ್ ಮೇಲಕ್ಕೆ ತರಬೇಕು, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ವಿದ್ಯೆ ಬೇಕು. ಆದರೆ ಅದ್ರ ಜೊತೆಗೆ ಈ ಭಾರತಾಂಬೆ, ಭಾರತ ದೇಶ ಪವಿತ್ರವಾದಂಥ ದೇಶ, ಪವಿತ್ರವಾದಂಥ ಭೂಮಿ ಇದು. ಯಾಕಂದ್ರೆ ಅದ್ರ ಜೊತೆಗೆ ತಾಯಿನೂ ಅಷ್ಟೇ ಪವಿತ್ರವಾದಂಥ ಶಕ್ತಿ ಅಮ್ಮ. ಯಾಕಂದ್ರೆ 9 ತಿಂಗಳು ನಿಮ್ಮನ್ನ ಹೊಟ್ಟೆಯಲ್ಲಿ ಹಾಕೊಂಡು ನಿಮ್ಮನ್ನ ಬೆಳೆಸ್ತಾಳೆ ಆ ತಾಯಿ. ಆ ಬೆಳೆಸಿದಾಗ ನೀವು ಆ ಹೊಟ್ಟೆನ ಸೀಳಿ ಈಚೆಗೆ ಬರ್ತೀರ. ಈಚೆಗೆ ಬಂದು ಈ ಪವಿತ್ರವಾದ ಭೂಮಿ 100 ವರ್ಷ ನಿಮ್ಮನ್ನು ಸಾಕ್ತದೆ. 100 ವರ್ಷ ನೀವು ಈ ಭೂಮಿನಲ್ಲಿ ಬೆಳೆದು ಖುಷಿಯಾಗಿ ಕಷ್ಟದಲ್ಲೂ ಬೆಳೆದು ತಿರ್ಗೇನಾಗುತ್ತೆ, ಈ ಪವಿತ್ರವಾದ ಭೂಮಿ ತಿರ್ಗಾ ಸೀಳಿ ನಿಮ್ಮನ್ನ ಭೂಮಿ ಒಳಗೆ ಹಾಕೊಳ್ತದೆ. ಈ ಭಾರತ ದೇಶದ ಭೂಮಿ ಬಹಳ ಪುಣ್ಯವಾದ ದೇಶ, ಪುಣ್ಯವಾದ ಭೂಮಿ. ಯಾವತ್ತೂ ಅಷ್ಟೇ ಈ ಭೂಮಿ ಬಗ್ಗೆ, ನಮ್ಮ ದೇಶದ ಬಗ್ಗೆ ದೇಶಾಭಿಮಾನ ಇರಬೇಕು. ನಂದು ಈ ಭಾರತ ದೇಶ, ಈ ಕರ್ನಾಟಕ ರಾಜ್ಯ, ಈ ಬಿಜಲಾಪುರ, ಈ ಹಳ್ಳಿಗಳೆಲ್ಲ ಇದೆಲ್ಲ, ಈ ಕಡೆ ಈ ಕಂಪ್ಲೀಟ್ ಈ ಹಳ್ಳಿಗಳೆಲ್ಲ ಬಹಳ ಮುಂದುವರೆದಂತ ಹಳ್ಳಿಗಳು. ಆದರೆ ಹಿಂದುಳಿದವ್ರು ಸ್ವಲ್ಪ ಜಾಸ್ತಿ ಇದ್ದಾರೆ, ನನಗೆ ಗೊತ್ತಿರೋ ಮಾತ್ರ. ಆದ್ರೂ ವಿದ್ಯಾವಂತರು ಬಹಳ ಇದ್ದಾರೆ. ವಿದ್ಯೆಗೆ ನೀವೆಲ್ಲ ಕಂಪ್ಲೀಟ್ ಗಮನ ಕೊಡಬೇಕು. ಯಾವತ್ತು ನೀವು ವಿದ್ಯೆಯಲ್ಲಿ ಮುಂದುವರಿತೀರೋ ಅವತ್ತು. ಯಾಕಂದ್ರೆ ಇನ್ನ ಒಂದು ಹೇಳ್ತೇನೆ, ನೀವು ಹಳ್ಳಿ ಹುಡುಗರು ಕಂಡಮ್ ಅಂತ ಏನು ಇಲ್ಲ ತಿಳ್ಕೊಳ್ಳಿ. ಪ್ರತಿ ವರ್ಷನೂ IAS ಅಲ್ಲಿ ಹಳ್ಳಿಗಾಡಿನ ಜನನೇ 68% ತಗೋತಾ ಇದ್ದಾರೆ. ಇವತ್ತು 68% IAS ಅಲ್ಲಿ ಹಳ್ಳಿನಿಂದ ಕನ್ನಡ ಸ್ಕೂಲ್ಗಳಲ್ಲಿ ಓದ್ದವ್ರೆ. ಯಾರೂ ಇಂಗ್ಲಿಷ್ 15ರಿಂದ 16% ಅಷ್ಟೇ ಇಂಗ್ಲಿಷ್ ಮೀಡಿಯಂ ಹುಡುಗರು. ಇವತ್ತು ನೋಡಿ, ನೀವು ಪೇಪರ್ಗಳಲ್ಲಿ ನೋಡಿ, ಎಲ್ಲದರಲ್ಲೂ ನೋಡಿ, ಓನ್ಲಿ 15% ಸಿಟಿ ಅಥವಾ ಟೌನ್ಗಳಲ್ಲಿ ಹುಡುಗರು IAS ಆಗಿರೋದು ಎಲ್ಲ ಹಳ್ಳಿಯಿಂದ. ಯಾಕಂದ್ರೆ ಹಳ್ಳಿ ಹುಡುಗರಿಗೆ ಛಲ ಅನ್ನೋದು ಜಾಸ್ತಿ. ಆ ಗುರಿ ಅವನೇನಾದ್ರೂ ಈ ಏಜಲ್ಲಿ ಅವನು ಛಲ ಗುರಿ ಏನಾದ್ರೂ ಇಟ್ಕೊಂಡು ಹಳ್ಳಿ ಹುಡುಗರು, ಅವರು ಯಾವತ್ತಿಂದು ಡೆಫಿನೆಟ್ಲಿ ದೇ ವಿಲ್ ಗೋಯಿಂಗ್ ಟು ರೀಚ್ ದೇರ್ ಗೋಲ್. ನೀವೇನ್ ಅನ್ಕೊಂಡಿದ್ರಪ್ಪ ನಿಮ್ಮ ಮನಸ್ಸಲ್ಲಿ ಅದು ರೀಚ್, ಆ ಶಕ್ತಿ ನಿಮ್ಗಿದೆ. ಯಾಕಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಾನು ಹೈಸ್ಕೂಲ್, ಮುಳಬಾಗಲ್ ಹೈಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲಲ್ಲಿ ಓದಿದ್ದು. ನಮ್ಮ ಹಳ್ಳಿಯಲ್ಲಿ ಯಾವುದೂ ಬಸ್ಗಳಿಲ್ಲ. ಬೆಳಗ್ಗೆ 6 ಕಿಲೋಮೀಟರ್ ನಡೆದು ತಂಬಳ್ಳಿಗೆ ಬಂದು ಅಲ್ಲಿಂದ ಬಸ್ ಹತ್ತು ಓದಿ ಅಲ್ಲಿಂದ 6 ಗಂಟೆಗೆ ನಮ್ಮೂರಿಗೆ ಹೋಗ್ತಾ ಇದ್ದೆ. ಟೋಟಲಿ 12 ಕಿಲೋಮೀಟರ್ ಓದಿದ್ದೀನಿ, 8th, 9th, 10th. ಛಲ ಇತ್ತು, ನಾನು ಓದ್ಬೇಕು ಮೇಲೆ ಇವಾಗ ಯಾರಾದ್ರೂ ಕಾರಲ್ಲಿ, ಇವಾಗ ನಮ್ಮ ಸತ್ತಣ್ಣವರು ನಾವೆಲ್ಲ ಕಾರ್ಗಳಲ್ಲೇ ಬಂದಿದ್ವಿ. ನಿಮ್ ಕೈಲಿ ಯಾಕಾಗಲ್ಲ ಕಾರಲ್ಲಿ ಬರೋದಕ್ಕೆ? ಓದ್ಬೇಕು, ಓದಿ ಛಲ. ಓದ್ರಲ್ಲಿ ಒಂದೇ ನಾನು ಕಾರಲ್ಲಿ ಬರ್ತೀನಿ ಅಂದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ನೀವು ಯಾವುದೇ ಕೆಲಸ ತಗೊಳ್ಳಿ, ಒಂದು ಸಿನಿಮಾ ಆಕ್ಟರ್ ಆಗಿ, ಒಂದು ರೈಟರ್ ಆಗ್ರಿ, ಇನ್ನೊಂದು ಯಾವುದೇ ಒಂದು ಕೆಲಸ ಮಾಡ್ರಿ, ಅದ್ರಲ್ಲಿ ನಿಮ್ದು ಏಕಾಗ್ರತೆ ಇರಬೇಕು. ಓದಿನಲ್ಲೇ ನಾನು ಎಲ್ಲ ಸಂಪಾದನೆ ಮಾಡ್ಬಿಡ್ತೀನಿ ಎಲ್ಲ. ಯಾಕಂದ್ರೆ ಸಿನಿಮಾ ಥಿಯೇಟರ್ NT ರಾಮರಾವ್ ಏನಾದ್ರು, ರಾಜ್ಕುಮಾರ್ ಓದೇ ಇಲ್ಲ, ಏನ್ ಹೆಸರು ಪಡೆದ್ರು?
ಯಾವುದೇ ಕೆಲಸ ಮಾಡಿ ಒಳ್ಳೆ ಕೆಲಸ, ಒಬ್ಬನ ಅನ್ಯಾಯ ಮಾಡಿದೆ, ಒಬ್ಬನ ಯಾಮಾರಿಸಿದೆ, ಒಂದು ಛಲ ನಾನು ಇಂಥದ್ದಾಗಬೇಕು ಅಂತ ಒಂದು ಗುರಿ ಇಟ್ಕೊಳ್ಳಿ. ಡೆಫಿನೆಟ್ ಆಗಿ ನೀವು ಆ ಗುರಿ ದಾಟ್ತೀರಾ. ನಿಮಗಿರೋ ಅಷ್ಟು ಚಾಲೆಂಜು ಸಿಟಿ ಹುಡುಗರಿಗೆ, ಇವಾಗ ಟೌನ್ ಅವ್ರಿಗೆ ಮನೆ ಹತ್ರ ಬಸ್ ಬರ್ತದೆ, ಮನೆ ಹತ್ರ ಜೀಪ್ ಬರ್ತದೆ ಸ್ಕೂಲ್ಗೆ ಹೋಗಿ. ನಮ್ಗೆ ಎಲ್ಲಿ ಬರ್ತದೆ ಹಳ್ಳಿ? ಯಾಕಂದ್ರೆ ನಾನು ಹಳ್ಳಿನಲ್ಲಿ ಓದ್ದೋನು. ಇವತ್ತು ಹೈಕೋರ್ಟ್ ಲಾಯರ್ ನಾನು, ಅರ್ಥ ಆಯ್ತಾ? ನಾನೇನು ಆರ್ಡಿನರಿ ಪರ್ಸನ್ ಅಲ್ಲ. ಯಾಕೆ ಬಂದೆ? ನಮ್ಗೆ ಛಲ ಇತ್ತು, ನಾನು ಓದ್ಬೇಕು, 4 ಜನ ನಾನು ಓಡಾಡ್ಬೇಕು, ಅದು ಬರ್ಬೇಕು ನಿಮ್ಮಲ್ಲಿ. ಯಾವತ್ತು ಅದ್ರಲ್ಲಿ ನಿಮ್ಗೆ ಬರ್ತಿರೋ, ನೀವೇನ್ ಅಂದ್ಕೊಂತೀರೋ ಅದೆಲ್ಲ ಸಾಧಿಸ್ತೀರಾ. ನಿಮ್ಮ IAS IPS ನಿಮ್ಗೆ ಯಾವ ಲೆಕ್ಕನೂ ಇಲ್ಲ. ನಿಮ್ಮಲ್ಲಿ ಒಂದು ಚಾಲೆಂಜ್ ಇದ್ರೆ ಅನ್ನೊಂದು ನಮ್ಮ ತಂದೆ ತಾಯಿಗಳಿಗೆ ಹೇಳ್ತೀನಿ, ಯಾವತ್ತು ನನ್ನ ಮಗ ಓದ್ಬೇಕು ಅಂತ ಇರ್ಬೇಕು ತಮ್ಮಲ್ಲಿ. ಪೋರ ಗೊಡ್ಲಿಕ್ ಪೋರ ಅಲ್ಲದು, ಗೊರ್ಲಿಕ್ ಪೋರ ಅಲ್ಲದು, ಅದ್ಸೋದ್ರ ಆಸೆ ನಿಮಿಷ ಅದು ಇಟ್ಕೋಬೇಡಿ ಅಮ್ಮ. ಯಾಕಂದ್ರೆ ಹೋಯ್ತು. ಈಗ ವ್ಯವಸಾಯ, ನೀನ್ ಸಹಾಯ, ನಾನ್ ಸಹಾಯ, ನನ್ನ ಮಕ್ಕಳ ಸಹಾಯ ಅಷ್ಟೇ. ಯಾಕಂದ್ರೆ ನಂದು 120 ಎಕರೆ ಜಮೀನಿದೆ, 120 ಏಕರ್ಸ್ ಲ್ಯಾಂಡ್ ಇದೆ ನಂದು. ನಾನು ನೋಡ್ಬಿಟ್ಟಿದ್ದೀನಿ ವ್ಯವಸಾಯ. ದಯವಿಟ್ಟು ವ್ಯವಸಾಯ, ನಾವು ಓದೋವಾಗ ಹೇಳ್ತಾ ಇದ್ರು ವ್ಯವಸಾಯ, ಅವಾಗ ಅದಕ್ಕೆ ವ್ಯಾಲ್ಯೂ ಇತ್ತು ವ್ಯವಸಾಯಕ್ಕೆ. ಈಗ ವ್ಯವಸಾಯ ನಮ್ಮ ಸತ್ತಣ್ಣವ್ರನ್ನೇ ಕೇಳಿ, ಪಾಪ ಏನ್ ಬಾಧೆ ಪಟ್ಟು ರೈತರು ಟಮಾಟ ಬೆಳೆದು ಹೋಗ್ತಾರ. ರೇಟ್ ವರ್ಷಕ್ಕೆ ಒಂದ್ಸಲನೂ ರೇಟ್ ಸಿಕ್ಕಲ್ಲ. ಲಾಸು ಎಲ್ಲ ಮಾರ್ಕೊಂಡು ರೈತರು ಪಾಪ ಬೀದಿಗೆ ಬಿದ್ದಿದ್ದಾರೆ. ಅದು ಈ ನಮ್ಮ ಇಂಡಿಯಾದಲ್ಲಿ ರೈತರಿಗೆ ಇನ್ನ ಸ್ಕೋಪ್ ಇಲ್ಲ. ನಾನು ನೋಡ್ದಂಗೆ, ನಾನು ಸುಮಾರು ಪೇಪರ್ಗಳಲ್ಲಿ ಓದ್ತಾ ಇದ್ದೇನೆ, ರೈತರಿಗೆ ಬಹಳ ಕಷ್ಟ ಇದೆ ಇನ್ನು ಫ್ಯೂಚರ್. ಆದ್ರಿಂದ ಬೇಸಾಯ ತಂದೆ ತಾಯಿಗಳಿಗೆ ಬಿಟ್ಬಿಡಿ, ನೀವು ಓದಿ ಯಾವುದಾದ್ರೂ ಕೆಲಸ ಒಳ್ಳೆ ಏಕಾಗ್ರತೆ ಇರಲಿ ನಿಮ್ಮ ಕೆಲಸದಲ್ಲಿ. ಏನು ಓದ್ಬಿಟ್ಟು ನಾನು IAS ಆಗ್ಬಾರ್ದನ್ನು, ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಮಾಸ್ಟರ್ ಆಗಿ ಪವಿತ್ರವಾದ ಕೆಲಸ ಅದು ಗುರುಗಳು. ಯಾಕಂದ್ರೆ ಒಬ್ಬ ಮನುಷ್ಯನನ್ನ ತಿದ್ದೋದಂದ್ರೆ ಗುರುಗಳೇ, ಈ ದೇಶವನ್ನು ತಿದ್ದೋದು ಗುರುಗಳೇ. ಅರ್ಥ ಆಯ್ತಾ? ನಿಮ್ಮನ್ನ ಬೆಳೆಸಿ ಒಳ್ಳೆ ಗುಣ, ನಿಮ್ಗೆ ಒಳ್ಳೆ ಪಾಠ ಹೇಳಿ ಈ ದಾರಿನ ಹೋಗಿ ಅಂತ ಹೇಳೋದಾಗ ಗುರುಗಳು. ಒಳ್ಳೆ ಕೆಲಸ ಮಾಡಿದಾಗ, ಒಳ್ಳೆ ನೀವು ಮೇಲಕ್ಕೆ ಬಂದಾಗ ನಿಮ್ಮೂರನ್ನ ಬೆಳೆಸಿ, ನಿಮ್ಮೂರಿಗೊಂದು ಸಹಾಯ ಮಾಡಿ, ಬಡವ್ರಿಗೆ ಸಹಾಯ ಮಾಡಿ, ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಅಣ್ಣ ತಮ್ಮಂದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅವತ್ತು ನೋಡಿ ನಿಮ್ಗೆ ಪರಮಾತ್ಮ ಕಟಾಸ್ತು ನಿಮ್ಮನ್ನ. ಈ ದೇಶನೂ ಬೆಳೆಯುತ್ತೆ, ಈ ನಿಮ್ಮೂರು ಬೆಳೆಯುತ್ತೆ, ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಯಾಕಂದ್ರೆ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮೇಲೆ ನೀನು ಒಳ್ಳೆ ಜಾಬು, ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವ್ರು ಆನಂದವಾಗಿರ್ತಾರೆ. ಹೌದು, ನನ್ನ ಮಗ ಹಿಂಗಾಗಿದ್ದಾನಪ್ಪ, ನನ್ನ ಮಗ ಒಳ್ಳೆ, ಅವರು ನೆಮ್ಮದಿಯಾಗಿ ಬದುಕ್ತಾರೆ. ನಿಮ್ಮನ್ನು ಸಾಕಿ ಸಲುವಿ, ನಿಮ್ಮನ್ನು ಓದಿಸಿ, ಕೂಲಿ ಮಾಡ್ತಾರೋ, ವ್ಯವಸಾಯ ಮಾಡ್ತಾರೋ, ಏನ್ ಮಾಡ್ತಾರೋ ಎಲ್ಲ ಮಾಡಿ ನಿಮ್ಮನ್ನ ಬೆಳೆಸ್ತಾರಲ್ಲ, ಅವ್ರು ನೆಮ್ಮದಿಯಾಗಿ ಬದುಕ್ತಾರೆ, ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ಅವ್ರಿಗೆ ನೆಮ್ಮದಿ ಕೊಡ್ರಿ. ಯಾವತ್ತು ನೀವು ಒಳ್ಳೆ ದಾರಿಯಲ್ಲಿ ಮಕ್ಕಳು ಒಳ್ಳೆ ದಾರಿಯಲ್ಲಿ ಯಾವತ್ತು ಹೋಗ್ತಾರ ನೀವು, ಆ ತಂದೆ ತಾಯಿಗಳು ನೆಮ್ಮದಿಯಾಗಿರ್ತಾರೆ. ಯಾವತ್ತು ಯಾವ ಮಕ್ಕಳು ಏನಾದ್ರೂ ಇಲ್ಲಿಗಲ್ ಕೆಲಸಗಳು, ಎಲ್ಲ ಕೋರ್ಟಂತಿ ಕೆಲಸಗಳು ಯಾವ ಮಗು ಮಾಡ್ತಾನೋ ಪಾಪ ಆ ತಂದೆ ತಾಯಿಗಳು ಸಾಯುವ ಪರಿಸ್ಥಿತಿನಲ್ಲಿ ಇರ್ತಾರೆ. ಆದ್ದರಿಂದ ತಂದೆ ತಾಯಿಗಳಿಗೂ ಗೌರವ ತರಬೇಕು, ನಿಮ್ಮೂರು ಗೌರವ ತರಬೇಕು. ನಿಮಗೆ ಹೇಳ್ಕೊಟ್ರಲ್ಲ ಪಾಠ, ಆ ಪಾಠ ಗುರುಗಳಿಗೂ ನೀವು ಯಾವತ್ತಾದ್ರೂ ಒಳ್ಳೆ ಜಾಬಲ್ಲಿ ಮನೆಗೆ ಹೋದವರು ಅವ್ರ ಕಾಲಕ್ಕೆ ನಮಸ್ಕಾರ ಹಾಕ್ಕೊಳ್ಬೇಕು. ನಿಮ್ಮಿಂದ ನಾನು ಈ ಮಟ್ಟ ಆಗ ಸರ್, ನನ್ನಿಂದ ಇದಾಯ್ತು ಅಂತ ಮಾಡಿ ಈ ಇಂಡಿಯಾ. ಯಾಕಂದ್ರೆ ಇವಾಗಲೇ ಸೂಪರ್ ಪವರ್ ಆಗ್ತಾ ಇದೆ. ನಮ್ಮ ಗುರುಗಳು ಹೇಳ್ದಂಗೆ ಇಂಡಿಯಾ ಯಾವತ್ತು 8-10 ಸ್ಟೇಜಲ್ಲಿ ಇತ್ತು. ಆದ್ರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ 3ನೇ ಪ್ಲೇಸ್ ಬಂದು, ನನ್ನ ಪ್ರಕಾರ ಅವ್ರು ಇನ್ನೊಂದು 5 ವರ್ಷ ಆಯ್ತು ಅಂದ್ರೆ 1ನೇ ಪ್ಲೇಸ್ ಬರ್ತದೋ ಏನೋ ಹೇಳಕ್ಕಾಗಲ್ಲ. ಆ ತರ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಒಳ್ಳೆ ನಿಮ್ಮ ಸರ್ಕಾರದಿಂದ ಓದೋದಕ್ಕೆ ಒಳ್ಳೆ ಸವಲತ್ತುಗಳು ಕೊಡ್ತಾ ಇದ್ದಾರೆ. ನಮ್ಮ ಕಾಲದಲ್ಲಿ ಸವಲತ್ತುಗಳೇ ಇಲ್ಲ. ನಮ್ಮ ಮನೆಗಳಲ್ಲಿ ಸ್ಲೇಟು ಬಲ್ಪ ಕೊಡ್ಸೋದಕ್ಕೆ ಒದ್ದಾಡ್ತಾ ಇದ್ರು, ಪೆನ್ ಕೊಡ್ಸೋಕ್ಕೆ ಒದ್ದಾಡ್ತಾ ಇದ್ರು. ಹಂಗಿದ್ದ ಕಾಲ. ಚೆನ್ನಾಗಿ ಓದ್ರಿ ಮಕ್ಕಳು, ಮೇಲಕ್ಕೆ ಬನ್ನಿ, ಓದಿ ನಿಮ್ಮಲ್ಲಿ ಗುರಿ ಇಟ್ಕೊಂಡ್ಬಿಡಿ. ನಾನು ಇಂಥದ್ದು ಆಗ್ಲೇಬೇಕಂದ್ರೆ ಈಗಿನಿಂದ ನೀವು ಮೈಂಡ್ಗೆ ಬಂದ್ಬಿಟ್ರೆ ಡೆಫಿನೆಟ್ ಆಗಿ ನೀವು ರೀಚ್ ಆಗ್ತೀರ ನಿಮ್ಮ ಗೋಲು. ಆದ್ದರಿಂದ ಇನ್ನೂ ಮಾತಾಡೋರೆಲ್ಲ ಇಟ್ಟಿದ್ದಾರೆ. ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಡ್ತಕ್ಕ ಕೋಟಿ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಎದುರಿಸಿದ್ದೇನೆ.